ಚಲೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಈಗ ವಾಡಿನಾಗಿದ್ದೀನಿ. ಗಾಡಿ ಫುಲ್ ಮಾಡ್ಕೊಂಡು ಯಾದಗಿರಿ ಹೋಲತ್ತೀನಿ. ಯಾದಗಿರಿ ಯಾಕೆ ಹೋಲತ್ತೀನಿ ಅಂತ ಮುಂದೆ ವಿಡಿಯೋದಾಗ ನಿಮಗೆ ಗೊತ್ತಾಗ್ತದೆ, ಹೇಳ್ತೀನಂತ ಬರ್ರಿ. ಇವಾಗ ಶಿವಲಾಲ್ ಜಯಂತಿ ಅದಂದು ಫುಲ್ ಎಲ್ಲೆಲ್ಲಿ ಲೈಟ್ಸ್ ಹಾಕಾರ ನೋಡು. ಇದು ರೈಲ್ವೆ ಬ್ರಿಡ್ಜ್ ಅದ, ಇಲ್ಲಿನೂ ಲೈಟ್ಸ್ ಹಾಕಾರ. ಇಲ್ಲದ ನೋಡ್ರಿ ಮೇನ್ ಫಂಕ್ಷನ್. ಡಿಜೆ ಗಿಜೆ ಎಲ್ಲ ರೆಡಿ ಅಲ್ಲತ್ತ ನೋಡ್ರಿ ನೈಟ್ ರ್ಯಾಲಿಗೆ. ಡಾಗೇಶ್ ಬಾಯ್ ನೀ ರೋಡಿಗೆ ಓಡಾಡ ನೋಡ. ಏನು ಧೈರ್ಯ ನೋಡು, ಹಾರೋನ್ ಹೊಡಿಲತ್ತೀರಿ ಅಂದ್ರು ಸರಿಯಾಗದು. ನಾನು ಓ ಹನುಮಂತಣ್ಣ ಬರ್ಲತ್ತ ಇವತ್ತು. ಜೋರದ ಶಿವಲಾಲ್ ಜಯಂತಿ ಅದಂದು ಹನುಮಂತಣ್ಣ ಕರ್ಸ್ಲತ್ತಾರ ನೋಡ್ರಿ. ಸರಿಗಮಪ ಹನುಮಂತಣ್ಣ, ಬಿಗ್ ಬಾಸ್ ವಿನ್ನರ್ ಹನುಮಂತಣ್ಣ ಬರ್ಲತ್ತ ನೋಡ್ರಿ. ನಾಷ್ಟ ಮಾಡ್ಬೇಕಂದಿದ್ದೆ, ಹಸು ಆಗಿತ್ತು. ವಾಡಿನಾಗ ನಾಷ್ಟದ ದುಕಾನೇ ಕಾಣಲಿಲ್ಲ ಚಲೋ, ಹಂಗೆ ಬಂದ ನೋಡ್ರಿ ಹೊರಗೆ. ಆ್ಯಕ್ಚುಲಿ ನಾಷ್ಟ ಮಾಡಿದ್ಮ್ಯಾಗೆ ಅಲ್ಲೇ ಹೋಟೆಲ್ದಾಗ ಕುಂತು ಎಲ್ಲ ಮೌಂಟ್ ಗೇಂಟ್ ಸೆಟ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ತಂದಿದ್ದೆ. ಅಲ್ಲಿ ಯಾವುದು ಹೋಟೆಲ್ಲೇ ಕಾಣಲಿಲ್ಲ, ಓಪನ್ ಇದ್ದಿದ್ದು ನಾಷ್ಟದ. ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ಮಾಡಿದೆ ನೋಡ್ರಿ. ಟೈಮ್ ಕರೆಕ್ಟ್ 10 ಆಗ್ಯದ. ಆ್ಯಕ್ಚುಲಿ ನಾ ಇಷ್ಟೊತ್ತಿಗೆ ಯಾದಗಿರಿನಾಗ ಇರ್ಬೇಕಂದಿದ್ದೆ. ಮುಂಜಾನೆ ಜಲ್ದಿ ಹೋದ್ರೆ ಆಯಿತು, 10 ಅಷ್ಟೊತ್ತಿಗೆ ಯಾದಗಿರಿನಾಗ ಇದ್ದಿರಾಯ್ತು. ಮತ್ತು ವಾಪಸ್ ಬರ್ಲಿಕ್ಕೆ ಜಲ್ದಿ ಆಗ್ತದಂತ ಪ್ಲ್ಯಾನ್ ಮಾಡಿದೆ, ಬಟ್ ಆಗಲಿಲ್ಲ. ಇವತ್ತು ಮಹಾಶಿವರಾತ್ರಿ ಅಂತ ನಮ್ಮ ಮಮ್ಮಿ ನಮ್ಮ ಮನ್ಯಾಗ ಬೆಡ್ಶೀಟ್, ಕೌದಿ, ಹಾಸಿಗೆ ಏನೇನೋ ಎಲ್ಲಸು ಒಗಿಲಕ್ಕೆ ಹಚ್ಚಿದ್ರು. ಎಲ್ಲಸು ಒಗೆದು ತೊಳೆದು ಬರತನ ಇಲ್ಲೇ 10 ಆಯ್ತು ನೋಡ್ರಿ. ಇನ್ನೂ ವಾಡಿನಾಗೆ ಇದ್ದೀನಿ. ಅದು ಏನಾಗ್ಯದ ಅಂದ್ರೆ, ನಾ ಇದು ಮೊಬೈಲ್ದು ಮೌಂಟ್ ಇದು ಸ್ಟ್ರ್ಯಾಪ್ ಇದ್ದು ಮೌಂಟ್ ಹಾಕಿನಲ್ಲ, ಈ ವೈಸರಿಗೆ ಮತ್ತು ಇದು ಹೆಲ್ಮೆಟ್ಟಿಗೆ ನಡ್ಬರ್ಕ್ ಒಂದು ಸ್ವಲ್ಪ ಗ್ಯಾಪ್ ಅಲತ್ತು. ಅದು ಗ್ಯಾಪ್ ಆಗಿದ್ಕ ಒಳಗೆ ಗಾಳಿ ಬರ್ತದೆ. ಸೊ ಮೈಕ್ನಾಗ ಅದು ಸೌಂಡ್ ಬರ್ಲತ್ತದೇನು, ಅದು ಸೌಂಡ್ನು ಬರೀ ಗಾಳಿ ಬರ್ಲಾಗದು ಸೀ ಅಂತ ಹಿಂಗೆ ವಿಸಲ್ ಹೊಡ್ದಂಗೆ ಕೇಳಿಸ್ಲತ್ತದ. ಮೈಕ್ದಾಗ ಕೇಳಿಸ್ಲತ್ತದ ಏನಿಲ್ಲ ಗೊತ್ತಿಲ್ಲ. ಆಮೇಲೆ ವಿಡಿಯೋ ನೋಡಿದ್ಮ್ಯಾಗ ಗೊತ್ತಾಗ್ತವೆ. 4 ಬಂತು. ಕುದುರೆ ಮ್ಯಾಗ ಸೋನು ಅಂತ ಬರ್ತಾರೆ ನೋಡ್ರಿ. ಅದೇನು ಕುದುರೆ ಹೆಸರು ಅದ, ಕುದುರೆ ಓನರ್ ಹೆಸರು ಅದ ಗೊತ್ತು. ಗಾಳಿ ಎಷ್ಟತ್ರಿ ಪೂರ. ನನ್ನ ಹೆಲ್ಮೆಟ್ ಒಂದೇ ಸೈಡ್ ಹೊಲತ್ತದ ಹಿಂಗೆ. ಮೊಬೈಲ್ ಹಾಕಿದ ಸಲಕ ಹೆಲ್ಮೆಟ್ ಮುಂದೆ ಒಜ್ಜಾಗದ ಪೂರ. ಇವಾಗ ಕರೆಕ್ಟ್ ಕಾಣಿಸ್ಲತ್ತಿರ್ಬೇಕೇನು ಎದ್ರಿಂದ ವ್ಯೂ. ಅವಾಗ ಪೂರ ಹಿಂಗೆ ಜಾರ್ಲಾಗತ್ತ ತೆಳಗ್. ನನ್ನ ತಲೆ ಶಾಂಪು ಹಚ್ಚಿ ತಲೆ ತೊಗೊಂಡಿನಿ ಇವತ್ತು. ಕೂದಲು ಪೂರ ಜಾರ್ಲಾಗತ್ತವ ಹೆಲ್ಮೆಟಿಗೆ. ಹಿಂಗೋ ಸ್ವಲ್ಪ ಕೆಳಗೆ ಇಳಿಲತ್ತವ. ಗಿರಿನಾಡು ಯಾದಗಿರಿಗೆ ಬಂದೇವ್ ನೋಡ್ರಿ. ಯಾದಗಿರಿನಾಗ ಎಂಟ್ರಿ ಅಲ್ಲತಿ. ಇದು ರೋಡ್ ಇನ್ನೊಂದ್ ಸ್ವಲ್ಪ ದೊಡ್ಡದಿರ್ಬೇಕಿತ್ತು. ಬರೀ ಸಿಂಗಲ್ ಲೈನ್ ಅದ. ಎದ್ರ ಒಂದ್ ಗಾಡಿ ಬರ್ಲತ್ತಿತ್ತು, ಓವರ್ಟೇಕ್ ಈ ರೋಡಿಗೆ ಓವರ್ಟೇಕ್ ಮಾಡ್ಲಕ್ಕೆ ಆಗಲ್ಲ. ಕಂಟಿನ್ಯೂಸ್ ಗಾಡಿ ಒಂದರಿಂದ ಒಂದು ಇರ್ತವೆ. ಈಗ ಇಲ್ಲಿ ಹೋಗೋಟಿಗೆ ಅಲ್ಲಿ ಕಾರ್ ಬಂತು ನೋಡ್ರಿ. ಓವರ್ಟೇಕ್ ಮಾಡೋದು ಭಾಳ ಹೈರಾಣ ಅದ ಈ ರೋಡಿಗೆ. ಇಲ್ಲಿ ಶಿವಲಾಲ್ ಜಯಂತಿ ಡಿಜೆ ಚಾಲೂನು ಆಗದ ನೋಡ್ರಿ ಆಲ್ರೆಡಿ. ವಾ ಎರಡು ದೊಡ್ಡ ಹಚ್ಚಾರ ನೋಡ್ರಿ ಡಿಜೆ. ಗೌರ್ಮೆಂಟ್ ಬಸ್ಗಳಿಗೆ ಎಮಿಷನ್ ಟೆಸ್ಟ್ ಅದು ಏನು ಮಾಡ್ಸಲ್ಲೇನಂತೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಲ್ಲಿ ನೋಡ್ರಿ ಎಷ್ಟು ಹೋಗಿ ಬಿಡ್ಲತ್ತದ. ಇದೇ ಹೋಗಿ ಯಾವನ ಪ್ರೈವೇಟ್ ವೆಹಿಕಲ್ ಇರ್ಬೇಕಿತ್ತು, ಪೊಲೀಸರು ಹಾಕೊಂಡ್ ಹಿಡಿತೀರ. ವಾಯು ಮಾಲಿನ್ಯ ಆಗ್ತದ, ಎನ್ವೈರನ್ಮೆಂಟ್ ಹಾಳಾಗ್ತದ. ಅದೇ ಗೌರ್ಮೆಂಟ್ ಬಸ್ ನೋಡ್ರಿ ಆರಾಮ್ ಊರ್ ತುಂಬಾ ಹೋಗಿ ಬಿಟ್ಕೋತದ, ಏನ್ ಟೆನ್ಷನ್ ಇಲ್ಲ. ನಮ್ನೇ ಯಾರು ಕೇಳೋರು? ನಮ್ ಡ್ರೀಮ್ ಬೈಕ್ ಹೋಯ್ತು ನೋಡ್ರಿ. ಯಾವ್ದೊಂದ್ ಕಾಣಿಸಿರಲ್ಲ ನಿಮಗದು. ಗಿರಿಗಳ ನಾಡು ಯಾದಗಿರಿ. ಅದ್ರ ಸಲಕ್ಕೆ ಡಿವೈಡರ್ನು ಕಲ್ಲಿಂದ ಮಾಡತ್ತಾರ ನೋಡ್ರಿ. ಅಲ್ಲಿ ಗುಡ್ಡದಾಗಿನ್ ಕಲ್ಲು ಹೊಡ್ಕೊಂಬಂದು ಇಲ್ಲಿ ಕಟ್ಲತ್ತಾರ. ಹಂಗೆ ಅನಿಸತ್ತು. ಬಂದ್ ಕೊಡೋಣ. ತಿರುಗ್ತದಪ್ಪ. ಇನ್ಸ್ಟಾಗ್ರಾಮ್ ಐಡಿ ಅದ. ಏನದ ಮಲ್ಲಿಕ? ಏನ್ ಮಾಡ್ತಾನ? ಕಡ್ಡಿ ಹಿಡಿಬೇಕೇನ್ ನಡ್ವರ್ಕೆ?
ಯಾವ ಕನ್ನಡನ ಇದು ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏನು ಲಾಗ್ ಮಾಡ್ತಾನ, ರೀಲ್ಸ್ ಮಾಡ್ತಾನ? ನೋಡ್ತೀನಂತ. ಅಂಡ್ರೆಸ್ ಫೇಸಿಂಗ್ ಇಲ್ಲ, ಕಡ್ಡಿ ಹೊಡಿಬೇಕಂತ. ಯಪ್ಪೋ. ಮಲ್ಲಿಕ್ ಅದು ಅಂತ ಹಿಂಗ ಅಂಡರ್ ಸ್ಪೇಸ್ ಇರ್ತದಲ್ಲ, ಅದಕ್ಕೂ ಮಲ್ಲಿಕ್ ಹೊಡಿಬೇಕಂತ, ಮತ್ತೊಂದ್ ಕಡ್ಡಿ ಹೊಡಿಬೇಕಂತ, ಮತ್ತ 1 2 3 4 ಹೊಡಿಬೇಕಂತ, ಮತ್ತೊಂದ್ ಕಡ್ಡಿ ಹೊಡಿಬೇಕಂತ. ಯಾದಗಿರಿನಾಗ, ಗುಲ್ಬರ್ಗನಾಗ ಈ ಕಡೆ ಎಲ್ಲ ನಾವು ಆಫ್ ರೋಡಿಂಗ್ ಸಲಕ್ ದೂರ ದೂರ ಹೋಗೋದೇ ಬೇಕಾಗಲ್ಲ. ಈಗ ಬೆಂಗಳೂರು ಸೈಡ್ ಅವರೆಲ್ಲ ಆಫ್ ರೋಡಿಂಗ್ ಮಾಡೋ ಸಲಕ್ ಎಲ್ಲನ ಬೆಟ್ಟ ಇದ್ದಲ್ಲಿ, ಗುಡ್ಡ ಇದ್ದಲ್ಲಿ, ಕಾಡ್ ಇದ್ದಲ್ಲಿ ಆಫ್ ರೋಡಿಂಗ್ ಮಾಡೋ ಸಲಕ್ ಅಲ್ಲಿಗೆ ಹೋಗ್ತಾರ. ನಮ್ಮಲ್ಲಿ ದಿನ ಓಡಾಡೋ ರೋಡಿಗೆ ಓಡಾಡಿದ್ರೆ ಆಫ್ ರೋಡಿಂಗ್ ಆಗ್ತದ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇವೆಲ್ಲ ಗಾಡಿಗಳು ಸೆಟ್ ಆಗಲ್ಲ ಈ ರೋಡ್ಗಳಿಗೆ. ಅದಕ್ಕೆ ಈ ರೋಡಿಗೆ ಸೆಟ್ ಆಗಂತ ಒಂದ್ ಗಾಡಿ ತಗೋಬೇಕಂದಿನಿ. ತಗೋತೀನಿ ಒಂದಿನ. ಯಾವ್ದಂತ ಗೊತ್ತಾಗಿರ್ಬೇಕು ನಿಮಗ್. ಗೊತ್ತಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ, ನೋಡಮ್ ಯಾವ್ದದ. ನಮ್ಮ ಅಕ್ಕನ ಮಗಳು ನೋಡ್ರಿ, ಈಗ ಹೋಗೋಣ ಮಾಮ 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 ಅಂತ ನೋಡ್ರಿ. ನಮ್ಮ ಮನಿ ಅಲ್ಲೇ ಅದಂದ್ರೆ ಇಲ್ಲಿ 1 ಕಿಲೋಮೀಟರ್ ಮೊದಲೇ ಚಪ್ಪಲ್ ಬಿಚ್ಬೇಕು. ಕೂನ ಹಿಡ್ದಳಕ್ಕೆ ಅಕ್ಕ ಮಾವ ಬಂದೇಳ ತಿಳತ್ತಳ ಮನೆಗೆ. ಓ ಬರ್ಲಿ. 20 minutes later. ಅಕ್ಕಿ ಚೀಲ ಅವೆಲ್ಲ ತುಂಬ್ಕೊಂಡು ಎಲ್ಲಿಗೆ ಹೋಗ್ತಾನಂತ ನೋಡ್ಲತ್ತಿರ್ಬೋದು ನೀವು. ಎಲ್ಲಿಗೆ ಹೋಗ್ಲತ್ತೀನಪ್ಪ ಅಂದ್ರೆ ಮೈಲಾಪುರಕ್ಕೆ ಹೋಗ್ಲತ್ತೀನಿ. ಇವತ್ತು ಮಹಾಶಿವರಾತ್ರಿ ಅದಲ್ಲ, ಸೊ ಅಲ್ಲಿ ಅನ್ನದಾಸೋಹ ಅದು ಮಾಡ್ತಾರೆ. ಡೈಲಿ ಇರ್ತದಂತ ಅನ್ನದಾಸೋಹ. ಸೊ ನಮ್ಮ ಕಡೆಯಲ್ಲಿ ಅಂತ ಒಂದು ಸ್ವಲ್ಪ ಅಕ್ಕಿ ಅದು ಕೊಟ್ಟು ಬಂದ್ರೆ ಐತಿ ಇವತ್ತಿನ ದಿನದಾಗ ಅಂದ್ರೆ ಹೋಗ್ಲಕತ್ತೀವಿ. ಮೈಲಾಪುರ ಬಂತು ನೋಡ್ರಿ. ಹೆಂಗೇನಾದ್ರೆ ಸೀದಾ ಗುಡಿಗೆ ಹೋಗ್ತೀವಿ. ಕೇಳಿ ಕರೆದು ಬರ್ತೀನಿ, ಒಬ್ಬರಿಗೆ ಬರ್ರಿ ಅಂತೀನಿ. ಅಕ್ಕಿ ಪಾಕೆಟ್ ಇದ್ದೇವ್ರಿ ಅಂತ. ಅಕ್ಕಿ ಪಾಕೆಟ್ ಇದ್ದೇವ್ರಿ ದಾಸೋಹ ಸಲಕ್ಕೆ. ನಾವೊಂದು ಹಿಡ್ಕೊಂಡ್ ಬೇಡ ಇವು ದೊಡ್ಡ ತೊಂಬಾನಿ ಹೆಲ್ಮೆಟ್ ಅದು ಇವು ಬರಬೇಡ. ಇದು ಎತ್ತು ಬೇಡ. ಅಲ್ಲಿ ದಾಸೋಹ ಮಾಡಲ್ಲ ಅಕ್ಕಿ ಕೊಟ್ಟು ಈ ಗುಡಿ ಕಡೆ ನಡೆದೆ ನೋಡ್ರಿ. ಎಷ್ಟು ಮಂದಿ ಹೋಗ್ಲತ್ತಾರ ನೋಡಿ ನಡ್ಕೊತ. ಏನು ಪಾದಯಾತ್ರೆ ಬಂದಾರ ಏನು ಇವತ್ತು? ಅಲ್ಲಿ ಅಕ್ಕಿ ಅದು ಕೊಟ್ಟು 1:30 ಹಂಗೆ ವಾಪಸ್ ಬಂದೀವಿ. ಅಲ್ಲಿ ವಿಡಿಯೋ ಮಾಡ್ಕೊತ ಹೋಗಿ ಮೈಲಾಪುರ ಹೋಗಿ ಒಳಗೆ ಹೋಗಿ ಬರತನ ನನ್ನ ಚಾರ್ಜ್ ಕಲಾಸ ಆಯಿತು. ಅದಕ್ಕೆ ವಾಪಸ್ ಬರೋ ವಿಡಿಯೋ ಮಾಡಿಲ್ಲ.
ಮನೆಗೆ ಬಂದು ಫೋನ್ ಚಾರ್ಜ್ ಮಾಡ್ಕೊಂಡು ಈಗ ಹೋಲತ್ತೀನಿ ವಾಪಸ್ ಶಾವದ್ಕ. ಗಾಡಿ ನಿನ್ನೆ ಸರ್ವಿಸ್ ಮಾಡಿಸ್ಕೊಂಬಂದಿನಿ, ಪೂರಾ ರಾಕೆಟ್ ಹೋದಂಗೆ ಹೋಲತ್ತದ. ಯಾದಗಿರಿ ಇಲ್ಲಿಗೆ ಮುಗಿದೈತೆ ನೋಡ್ರಿ ಡಾಂಬರ್ ರೋಡಿಗೆ. ಬಾಯ್ ಯಾದಗಿರ್. ಸೀದಾ ಶಾಬಾದ್ ಸನಿ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರಿ ಆಯ್ತಪ್ಪ. ಶಾಬಾದ್ ಸನಿ ಬಂದೇವು ನೋಡ್ರಿ. ಶಾಬಾದ್ ಪಳಿ ಬಲ್ಲಿದ್ದೀವಿ. ಸ್ಕೂಟಿ ಮೇಲೆ ಭಾಳ ಲಾಂಗ್ ಹೋಗೋದು ಆಗಲ್ರಿಪ್ಪ. ಈಗ ಗೊತ್ತಲ್ಲತ್ತ ರೈಡ್ ಗೈಡ್ ಹೋಗೋರು ಎಲ್ಲ ದೊಡ್ಡ ಗಾಡಿ ತೊಗೊಂಡು ಯಾಕೆ ಹೋಗ್ತಾರ ಅಂತ. ಅಣ್ಣ ಪೆಟ್ರೋಲ್ ಖಾಲಿ ಆಗ್ಯದ. ನೀ ಬೆಂಗಳೂರಾಗ ಇರ್ಬೇಕಿತ್ತು, ನಿನ್ನಿಂದ ಬರ್ತೀನಿ. ಅಣ್ಣ ಪೆಟ್ರೋಲ್ ಖಾಲಿನ ಅಣ್ಣ, ನನ್ನ ಹತ್ರ ಇದೆ, ಎಷ್ಟೇ ಇದೆ ತಗೋ ಅಣ್ಣ, ಹಾಕೋ ಅಣ್ಣ, ಪರವಾಗಿಲ್ಲ ತಗೋ ಅಣ್ಣ ಅಂತ ಬರ್ತೀನಿ. ಹಿಂಗೆ ಹೋಗ್ಬೇಕಿದ್ದಿತ್ತು ನಾ. ಈ ರೋಡಿಗಲ್ಲಿ ಮುಂದೊಂದು ಡೆಕೋರೇಷನ್ ಶಾಪ್ ಅದ, ಅದ್ರದ್ದು ಪ್ರಮೋಷನ್ಗೆ ಕರೆದ್ರಿ ಇವತ್ತು. ಈಗ ಬರೋಕೆ ಕಾಲ್ ಮಾಡಿದ್ದೆ, ಹೋಗಿ ಹಂಗೆ ವಿಡಿಯೋ ಮಾಡ್ಕೊಂಡು ಹೋದ್ರೈತಂತ. ಬಟ್ ಅವ್ರ ದುಕಾನ್ದವ್ರು ಎಲ್ಲ ಹೊರಗೆ ಹೋಗ್ಯಾರಂತ ಡೆಕೋರೇಷನಿಗೆ. ಅದಕ್ಕೆ ವಾಪಸ್ ಸೀದಾ ಮನೆಗೆ ಹೋದ್ರೈತೆ ಸುಮ್ಮ. ಆಮೇಲೆ ಅವ್ರು ಬಂದಾಗ ಹೋಗಿ ಮಾಡ್ಕೊಂಡು ಬಂದರೈತೆ.